ಎಲ್ಲರಿಗೂ ನಮಸ್ಕಾರ. ಮಾಘ ಮಾಸ ಅಂತಂದರೆ ನೆನಪಾಗೋದು ಪುಣ್ಯ ಸ್ನಾನ. ಮಾಘ ಮಾಸದಲ್ಲಿ ಮಾಡುವಂತಹ ತೀರ್ಥ ಸ್ನಾನ ಅತ್ಯಂತ ಪುಣ್ಯಕರವಾದದ್ದು ಅಂತ ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದೆ. ಮಾಘ ಮಾಸದಲ್ಲಿ ಮಾಡಿದಂತಹ ತೀರ್ಥ ಸ್ನಾನಕ್ಕೆ ಸಮನಾದ ಫಲವನ್ನು ಕೊಡುವಂತಹ ತ್ರಿವೇಣಿ ದಶಕ ಸ್ತೋತ್ರ ಅಥವಾ ತ್ರಿವೇಣಿ ಸ್ತೋತ್ರವನ್ನು ನಾನಿವತ್ತು ಅರ್ಥಸಹಿತವಾಗಿ ಹೇಳುತ್ತಾ ಇದ್ದೇನೆ. ಆದಿಶಂಕರಾಚಾರ್ಯರಿಂದ ರಚಿತವಾದಂತಹ ಈ ಸ್ತೋತ್ರದ ಫಲಶ್ರುತಿ ಈ ರೀತಿಯಾಗಿ ಇದೆ. ಯಾವ ಮನುಷ್ಯ 10 ಶ್ಲೋಕವುಳ್ಳಂತಹ ಈ ತ್ರಿವೇಣಿ ದಶಕ ಸ್ತೋತ್ರವನ್ನು ಪ್ರತಿದಿನ ಪ್ರಾತಃ ಕಾಲದಲ್ಲಿ ಪಠಿಸುತ್ತಾನೋ ಅವನಿಗೆ ಈ ವೇಣಿ ರೂಪಳಾದಂತಹ ಭಾಗೀರಥಿ ಪ್ರಸನ್ನಳಾಗಿ ವಿಷ್ಣು ಲೋಕಕ್ಕೆ ಅವನನ್ನು ಒಯ್ತಾಳೆ ಅಂತ ಹೇಳ್ತದೆ ಈ ಸ್ತೋತ್ರದ ಫಲಶ್ರುತಿ. ಸ್ತೋತ್ರವನ್ನು ನೋಡೋಣ, ಆಮೇಲೆ ಅದರ ಅರ್ಥವನ್ನು ನೋಡ್ತಾ ಹೋಗೋಣ. ಮುಕ್ತಾಮಯಾಲಂಕೃತ ಮುದ್ರವೇಣಿ ಭಕ್ತಾಭಯತ್ರಾಣ ಸುಬದ್ಧವೇಣಿ ಮತ್ತಾಲಿ ಗುಂಜನ್ಮಕರಂದವೇಣಿ ಶ್ರೀಮತ್ಪ್ರಯಾಗೆ ಜಯತಿ ತ್ರಿವೇಣಿ ಲೋಕತ್ರಯೈಶ್ವರ್ಯ ನಿದಾನವೇಣಿ ತಾಪತ್ರಯೋಚ್ಚಾಟನ ಬದ್ಧವೇಣಿ ಧರ್ಮಾರ್ಥ ಕಾಮಾಕಲನೈಕವೇಣಿ ಶ್ರೀಮತ್ಪ್ರಯಾಗೆ ಜಯತಿ ತ್ರಿವೇಣಿ ಮುಕ್ತಾಂಗನಾ ಮೋಹನ ಸಿದ್ಧವೇಣಿ ಭಕ್ತಾಂತರಾನಂದ ಸುಬೋಧವೇಣಿ ವೃತ್ಯಂತರೋದ್ವೇಗ ವಿವೇಕವೇಣಿ ಶ್ರೀಮತ್ಪ್ರಯಾಗೆ ಜಯತಿ ತ್ರಿವೇಣಿ ದುಗ್ಧೋದಧಿಸ್ಫೂರ್ಜ ಸುಭದ್ರವೇಣಿ ನೀಲಾಭ್ರಶೋಭಾ ಲಲಿತಾಚವೇಣಿ ಸ್ವರ್ಣಪ್ರಭಾಭಾಸುರಮಧ್ಯವೇಣಿ ಶ್ರೀಮತ್ಪ್ರಯಾಗೆ ಜಯತಿ ತ್ರಿವೇಣಿ ವಿಶ್ವೇಶ್ವರೋತ್ತುಂಗಕಪರ್ದಿವೇಣಿ ವಿರಿಂಚಿ ವಿಷ್ಣು ಪ್ರಣತೈಕವೇಣಿ ತ್ರಯೀ ಪುರಾಣಾಸುರಸಾರ್ಧವೇಣಿ ಶ್ರೀಮತ್ಪ್ರಯಾಗೆ ಜಯತಿ ತ್ರಿವೇಣಿ ಮಾಂಗಲ್ಯ ಸಂಪತ್ತಿ ಸಮೃದ್ಧವೇಣಿ ಮಾತ್ರಾಂತರನ್ಯಸ್ತ ನಿದಾನವೇಣಿ ಪರಂಪರಾಪಾತಕಹಾರಿವೇಣಿ ಶ್ರೀಮತ್ಪ್ರಯಾಗೆ ಜಯತಿ ತ್ರಿವೇಣಿ ನಿಮಜ್ಜದುನ್ಮಜ್ಜ ಮನುಷ್ಯವೇಣಿ ತ್ರಯೋದಯೋ ಭಾಗ್ಯ ವಿವೇಕವೇಣಿ ವಿಮುಕ್ತ ಜನ್ಮ ವಿಭವೈಕವೇಣಿ ಶ್ರೀಮತ್ಪ್ರಯಾಗೆ ಜಯತಿ ತ್ರಿವೇಣಿ ಸೌಂದರ್ಯವೇಣಿ ಸುರಸಾರ್ಧವೇಣಿ ಮಾಧುರ್ಯವೇಣಿ ಮಹನೀಯವೇಣಿ ರತ್ನೈಕವೇಣಿ ರಮಣೀಯವೇಣಿ ಶ್ರೀಮತ್ಪ್ರಯಾಗೆ ಜಯತಿ ತ್ರಿವೇಣಿ ಸಾರಸ್ವತಾಕಾರ ವಿಘಾತವೇಣಿ ಕಾಲಿಂದ ಕನ್ಯಾಮಯ ಲಕ್ಷ್ಯವೇಣಿ ಭಾಗೀರಥಿ ರೂಪ ಮಹೇಶವೇಣಿ
श्रीमत्प्रयागे जयति त्रिवेणी। श्रीमद्भवानी भवनैकवेणी लक्ष्मी सरस्वत्यभिमानवेणी माता त्रिवेणी त्रयीरत्नवेणी श्रीमत्प्रयागे जयति त्रिवेणी। त्रिवेणी दशकं स्तोत्रं प्रातर्नित्यं पठेन्नरः तस्य वेणी प्रसन्ना स्यात् विष्णुलोकं स गच्छति। इति श्रीमच्छङ्कराचार्य विरचितं त्रिवेणीदशकस्तोत्रं ಸಂಪೂರ್ಣಂ. ತೀರ್ಥಸ್ನಾನದ ಫಲವನ್ನು ಕೊಡುವಂತಹ ಈ ತ್ರಿವೇಣಿ ದಶಕ ಸ್ತೋತ್ರದ ಅರ್ಥವನ್ನು ನೋಡ್ತಾ ಹೋಗೋಣ. ಮುಕ್ತಾಮಯಾಲಂಕೃತ ಮುದ್ರವೇಣಿ ಭಕ್ತಾಭಯತ್ರಾಣ ಸುಬದ್ಧವೇಣಿ ಮತ್ತಾಲಿಗುಂಜನ್ ಮಕರಂದವೇಣಿ ಶ್ರೀಮತ್ಪ್ರಯಾಗೆ ಜಯತಿ ತ್ರಿವೇಣಿ. ಮುತ್ತುಗಳಿಂದ ಅಲಂಕೃತವಾಗಿ ಹೆಣೆಯಲ್ಪಟ್ಟ ಈ ವೇಣಿಯು ಅಂದರೆ ಜಡೆಯು ಭಕ್ತರಿಗೆ ಅಭಯವನ್ನು ನಿಶ್ಚಯವಾಗಿ ನೀಡಬಲ್ಲುದಾಗಿದೆ. ಮನೆಯ ಒಳಾಂಗಣದಲ್ಲಿ ಪ್ರಕಟಗೊಂಡ ಅಂದರೆ ಜನ್ಮ ತಾಳಿದ ಈ ವೇಣಿಯು ಶ್ರೀಮತ್ ಪವಿತ್ರ ಪಾವನವಾದಂತಹ ಪ್ರಯಾಗದಲ್ಲಿ ತ್ರಿವೇಣಿ ಎಂದು ವಿರಾಜಿತಳಾಗಿದ್ದಾಳೆ. ಲೋಕತ್ರಯೈಶ್ವರ್ಯ ನಿದಾನವೇಣಿ ತಾಪತ್ರಯೋಚ್ಚಾಟನ ಬದ್ಧವೇಣಿ ಧರ್ಮಾರ್ಥ ಕಾಮ ಕಲನೈಕವೇಣಿ ಶ್ರೀಮತ್ಪ್ರಯಾಗೆ ಜಯತಿ ತ್ರಿವೇಣಿ. ಮೂರು ಲೋಕಗಳಿಗೆ ಐಶ್ವರ್ಯವನ್ನೀಯುವ ಈ ವೇಣಿಯು ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕವೆಂಬ ಮೂರು ವಿಧವಾದ ತಾಪತ್ರಯಗಳನ್ನು ನಿಶ್ಚಯವಾಗಿ ನಾಶಗೊಳಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಭಕ್ತರಿಗೆ ಧರ್ಮ, ಅರ್ಥ, ಕಾಮಾದಿಗಳನ್ನು ನೀಡುವ ಈ ವೇಣಿಯು ಅಲೌಕಿಕ ಮಹತ್ವವುಳ್ಳ ಪ್ರಯಾಗದಲ್ಲಿ ವಿರಾಜಿತಳಾಗಿದ್ದಾಳೆ. ಮುಕ್ತಾಂಗನಾ ಮೋಹನ ಸಿದ್ಧವೇಣಿ ಭಕ್ತಾಂತರಾನಂದ ಸುಬೋಧವೇಣಿ ವೃತ್ಯಂತರೋದ್ವೇಗ ವಿವೇಕವೇಣಿ ಶ್ರೀಮತ್ಪ್ರಯಾಗೆ ಜಯತಿ ತ್ರಿವೇಣಿ. ಮುತ್ತುಗಳೆಂಬ ಸ್ತ್ರೀಯರಿಗೆ ಮನಸೂರೆಗೊಂಡು ಅವರಿಗೆ ಲಭ್ಯವಾದ ಈ ವೇಣಿಯು ಭಕ್ತರ ಅಂತರಾಳಕ್ಕೆ ಆನಂದವನ್ನುಂಟು ಮಾಡುವುದಾಗಿದೆ. ಭಕ್ತನ ಹೃದಯದಲ್ಲಿ ಜೀವಿಕಾ ಪ್ರವೃತ್ತಿಯನ್ನು ಮತ್ತು ವಿವೇಕತೆಯನ್ನು ಉಂಟು ಮಾಡುವ ಈ ವೇಣಿಯು ದಿವ್ಯವಾದ ಪ್ರಯಾಗದಲ್ಲಿ ತ್ರಿವೇಣಿ ಎಂದು ಖ್ಯಾತಳಾಗಿದ್ದಾಳೆ. ದುಗ್ಧೋದಧಿ ಸ್ಫೂರ್ಜ ಸುಭದ್ರವೇಣಿ ನೀಲಾಭ್ರಶೋಭಾ ಲಲಿತಾ ಚ ವೇಣಿ ಸ್ವರ್ಣಪ್ರಭಾಭಾಸುರ ಮಧ್ಯವೇಣಿ ಶ್ರೀಮತ್ಪ್ರಯಾಗೆ ಜಯತಿ ತ್ರಿವೇಣಿ. ಹಾಲು ಮತ್ತು ಮೊಸರನ್ನ ನೆನಪಿಸುವ ಸುಭದ್ರವಾದ ಈ ವೇಣಿಯು ನೀಲವಾದ ಆಕಾಶದ ಶೋಭೆಯನ್ನು ಹೊಂದಿ ಮನೋಹರವಾಗಿದೆ. ಮಧ್ಯದಲ್ಲಿ ಬಂಗಾರದ ಪ್ರಭೆಯಿಂದ ಕಂಗೊಳಿಸುವ ಈ ವೇಣಿಯು ಪುಣ್ಯಮಯವಾದ ಪ್ರಯಾಗದಲ್ಲಿ ತ್ರಿವೇಣಿ ಎಂದು ಖ್ಯಾತಳಾಗಿದ್ದಾಳೆ. ವಿಶ್ವೇಶ್ವರೋತ್ತುಂಗ ಕಪರ್ದಿವೇಣಿ ವಿರಿಂಚಿ ವಿಷ್ಣು ಪ್ರಣತೈಕವೇಣಿ ತ್ರಯೀ ಪುರಾಣ ಸುರಸಾರ್ಧವೇಣಿ ಶ್ರೀಮತ್ಪ್ರಯಾಗೆ ಜಯತಿ ತ್ರಿವೇಣಿ. ಜಗದೀಶ್ವರನ ಉತ್ತುಂಗವಾದ ಐಶ್ವರ್ಯದ ಮಹಾದ್ವಾರವಾಗಿರುವ ಈ ವೇಣಿಯು ಬ್ರಹ್ಮ, ವಿಷ್ಣು ಮುಂತಾದವರಿಂದ ನಮಿಸಲ್ಪಟ್ಟು ಅದ್ವಿತೀಯವಾಗಿದೆ. ವೇದ ಮತ್ತು ಪುರಾಣ ವಾಕ್ಯಗಳಿಂದ ಹೊಗಳಲ್ಪಟ್ಟಿರುವ ಈ ವೇಣಿಯು ಪವಿತ್ರಮಯವಾದ ಪ್ರಯಾಗದಲ್ಲಿ ತ್ರಿವೇಣಿ ಎಂದು ಪ್ರಸಿದ್ಧಿ ಹೊಂದಿದ್ದಾಳೆ. ಮಾಂಗಲ್ಯ ಸಂಪತ್ತಿ ಸಮೃದ್ಧವೇಣಿ ಮಾತ್ರಾಂತರನ್ಯಸ್ತ ನಿದಾನವೇಣಿ ಪರಂಪರಾ ಪಾತಕಹಾರಿ ವೇಣಿ
ಶ್ರೀಮತ್ಪ್ರಯಾಗೆ ಜಯತಿ ತ್ರಿವೇಣಿ. ಮಂಗಲಮಯವಾದ ಸಂಪತ್ತಿನಿಂದ ಸಮೃದ್ಧವಾದ ಈ ವೇಣಿಯು ತನ್ನ ಅಂಶವನ್ನು ಇತರ ನದಿಗಳಲ್ಲಿ ವ್ಯಾಪಿಸಿದೆ. ಪಾರಂಪರಿಕವೂ ಆದ ಖ್ಯಾತವೂ ಘೋರ ಪಾಪಗಳನ್ನು ನಾಶ ಮಾಡುವ ಈ ವೇಣಿ ಎಂಬ ನದಿಯು ಪವಿತ್ರಮಯವಾದ ಪ್ರಯಾಗದಲ್ಲಿ ವಿರಾಜಿತಳಾಗಿದ್ದಾಳೆ. ನಿಮಜ್ಜದುನ್ಮಜ್ಜ ಮನುಷ್ಯವೇಣಿ ತ್ರಯೋದಯೋ ಭಾಗ್ಯ ವಿವೇಕವೇಣಿ ವಿಮುಕ್ತ ಜನ್ಮ ವಿಭವೈಕವೇಣಿ ಶ್ರೀಮತ್ಪ್ರಯಾಗೆ ಜಯತಿ ತ್ರಿವೇಣಿ. ಮನುಷ್ಯರ ಸ್ನಾನ ಕಾರ್ಯಗಳನ್ನು ನಡೆಸಿಕೊಡುವ ಈ ವೇಣಿಯು ವೇದೋಕ್ತ ಭಾಗ್ಯವನ್ನು ಅನುಗ್ರಹಿಸಬಲ್ಲುದಾಗಿದೆ. ಮುಮುಕ್ಷುಗಳಿಗೆ ಮೋಕ್ಷವೆಂಬ ಪುರುಷಾರ್ಥವನ್ನು ಅನುಗ್ರಹಿಸುವ ಈ ವೇಣಿಯು ದೈವಿ ಸಂಪತ್ ಸಮೃದ್ಧವಾದ ಪ್ರಯಾಗದಲ್ಲಿ ವಿರಾಜಿತಳಾಗಿದ್ದಾಳೆ. ಸೌಂದರ್ಯ ವೇಣಿ ಸುರಸಾರ್ಧ ವೇಣಿ ಮಾಧುರ್ಯ ವೇಣಿ ಮಹನೀಯ ವೇಣಿ ರತ್ನೈಕ ವೇಣಿ ರಮಣೀಯ ವೇಣಿ ಶ್ರೀಮತ್ಪ್ರಯಾಗೆ ಜಯತಿ ತ್ರಿವೇಣಿ. ಇದು ಸೌಂದರ್ಯ ಮತ್ತು ಮಾಧುರ್ಯವನ್ನು ಹೊಂದಿ ಮನೋಹರವಾಗಿದೆ. ಮಹತ್ವವನ್ನು ಹೊಂದಿರುವ ಈ ವೇಣಿಯು ರತ್ನದಂತೆ ರಮಣೀಯವಾಗಿ ಪ್ರಯಾಗ ಕ್ಷೇತ್ರದಲ್ಲಿ ವಿರಾಜಿತಳಾಗಿದ್ದಾಳೆ. ಸಾರಸ್ವತಾಕಾರ ವಿಘಾತ ವೇಣಿ ಕಾಲಿಂದ ಕನ್ಯಾಮಯ ಲಕ್ಷ್ಯ ವೇಣಿ ಭಾಗೀರಥಿ ರೂಪ ಮಹೇಶ ವೇಣಿ ಶ್ರೀಮತ್ಪ್ರಯಾಗೆ ಜಯತಿ ತ್ರಿವೇಣಿ. ಸರಸ್ವತಿ ಎಂಬ ಒಬ್ಬಳ ಸ್ವರೂಪವನ್ನು ನಾಶಗೊಳಿಸಿ ಕಾಲಿಂದಿ ಕನ್ಯೆಯಾದ ಯಮುನಾಮಯಳಾಗಿ ಪುನಃ ಪರಮೇಶ್ವರನ ಭಾಗೀರಥಿ ಎಂಬ ರೂಪವನ್ನು ಹೊಂದಿ ಈ ರೀತಿಯಾದ ತ್ರಿವೇಣಿಯು ಯಾಗದಿಂದ ಮಹತ್ವ ಹೊಂದಿರುವ ಪ್ರಯಾಗದಲ್ಲಿ ವಿರಾಜಿತಳಾಗಿದ್ದಾಳೆ. ಶ್ರೀಮದ್ಭವಾನಿ ಭವನೈಕವೇಣಿ ಲಕ್ಷ್ಮೀ ಸರಸ್ವತ್ಯಭಿಮಾನವೇಣಿ ಮಾತಾ ತ್ರಿವೇಣಿ ತ್ರೈರತ್ನವೇಣಿ ಶ್ರೀಮತ್ಪ್ರಯಾಗೆ ಜಯತಿ ತ್ರಿವೇಣಿ. ಪರಮೇಶ್ವರನ ಪತ್ನಿಯಾದ ಭವಾನಿಯ ವಸತಿಯಲ್ಲಿ ಲಭ್ಯವಾದ ಈ ವೇಣಿಯು ಲಕ್ಷ್ಮೀ ಸರಸ್ವತಿ ಎಂಬ ಅಭಿಧಾನಗಳನ್ನು ಹೊಂದಿ ಅಳತೆಯಿಂದ 3 ವಿಭಾಗಗಳುಳ್ಳ ಒಂದು ವಸ್ತುವಾದ ಇದು ತ್ರಿರತ್ನ ರೂಪಳಾಗಿ ಪುಣ್ಯಮಯವಾದ ಪ್ರಯಾಗ ಕ್ಷೇತ್ರದಲ್ಲಿ ವಿರಾಜಿತಳಾಗಿದ್ದಾಳೆ. ತ್ರಿವೇಣಿ ದಶಕಂ ಸ್ತೋತ್ರಂ ಪ್ರಾತರ ನಿತ್ಯಂ ಪಠೇ ನರಃ ತಸ್ಯ ವೇಣಿ ಪ್ರಸನ್ನಾ ಸ್ಯಾತ್ ವಿಷ್ಣು ಲೋಕಂ ಸಗಚ್ಚತಿ. ಯಾವ ಮನುಷ್ಯನು 10 ಶ್ಲೋಕವುಳ್ಳ ತ್ರಿವೇಣಿ ದಶಕವನ್ನು ಪ್ರತಿದಿನ ಪ್ರಾತಃ ಕಾಲದಲ್ಲಿ ಪಠಿಸುತ್ತಾನೋ ಅವನಿಗೆ ಈ ವೇಣಿ ರೂಪಳಾದ ಭಾಗೀರಥಿ ಪ್ರಸನ್ನಳಾಗಿ ವಿಷ್ಣು ಲೋಕಕ್ಕೆ ಅವನನ್ನು ಒಯ್ಯುತ್ತಾಳೆ. ಇಲ್ಲಿಗೆ ಶ್ರೀ ಆದಿಶಂಕರಾಚಾರ್ಯರಿಂದ ರಚಿತವಾದಂತಹ ತ್ರಿವೇಣಿ ಸ್ತೋತ್ರ ಸಂಪೂರ್ಣವಾಯಿತು. ಈ ತ್ರಿವೇಣಿ ಸ್ತೋತ್ರವನ್ನು ಪವಿತ್ರ ಮಾಘ ಮಾಸದಲ್ಲಿ ನಾವೆಲ್ಲ ಪಠಿಸಿ ಕೇಳಿ ಆ ಪುಣ್ಯ ಸ್ನಾನದ ಕೃಪೆಗೆ ಪಾತ್ರರಾಗೋಣ, ಪುಣ್ಯ ಸ್ನಾನದ ಫಲವನ್ನು ಪಡೆದುಕೊಳ್ಳೋಣ ಅಂತ ಹೇಳ್ತಾ ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅನೇಕ ಇಂತಹ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ನನ್ನ ಈ ಚಾನೆಲ್ನಲ್ಲಿ ಇದೆ. ಹಾಗೆಯೇ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ, ಸದ್ಭಕ್ತರಿಗೆ ಆಸ್ತಿಕರಿಗೆ ಅದು ತಲುಪಲಿ ಅನ್ನುವಂಥದ್ದು ನನ್ನ ಆಶಯ. ಧನ್ಯವಾದಗಳು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.